ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಈ ಪ್ರೋಮೋದಲ್ಲಿ ನೆನ್ನೆ ಬಿಗ್ ಬಾಸ್ ಮನೆಯಿಂದ ಕಣ್ಣೀರಿಡ್ತಾ ಬಿಗ್ ಬಾಸ್ ಮನೆಯಿಂದ ಆಚೆ ಹೋದಂತಹ ನಮ್ಮ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಇವರಿಬ್ಬರು ಕೂಡ ಎಲ್ಲಿಗೆ ಹೋದ್ರು, ಏನಾದರೂ, ಏನು ಕತೆ, ಸೀಕ್ರೆಟ್ ರೂಮ್ ಅಂತಿದ್ರು, ಯಾವ ಥರ ಇರುತ್ತೆ ಎಲ್ಲದ್ರ ಬಗ್ಗೆ ಕೂಡ ಕ್ಲಾರಿಟಿ ಇರೋದಿಲ್ಲ. ಆ್ಯಂಡ್ ಇವಾಗ ಈ ಪ್ರೋಮೋದಿಂದ ಕ್ಲಾರಿಟಿ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು. ಜೊತೆಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಅಲ್ಲಿ ಕುತ್ಕೊಂಡು ಏನು ನೋಡ್ತಿದ್ದಾರೆ, ಬೇರೆಯವ್ರು ಏನು ಮಾತಾಡ್ತಿದ್ದಾರೆ, ಜೊತೆಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಯಾವ ಥರ ಫೀಲ್ ಮಾಡ್ತಾರೆ ಆ್ಯಂಡ್ ಧ್ರುವಂತ್ ಯಾವ ಥರ ತಲೆಗೆ ತುಂಬ್ತಾರೆ ಎಲ್ಲವೂ ಕೂಡ ಇದೆ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಪ್ರೋಮೋ. ಸೊ ಈಗ ಪ್ರೋಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲ್ ಮಾತಾಡೋಣ ಬನ್ನಿ. ರೂಮ್ ಈಗ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಎಲ್ಲ ಇಲ್ಲಿ ಗೊತ್ತಾಗುತ್ತೆ. ಅವಳದೊಂದೇ ಪ್ರಾಬ್ಲಮ್, ಅವಳು ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಿದ್ಲು. ನೋಡ್ರಿ ಅವಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೋಡ್ರಿ ಅವನ ಬಗ್ಗೆ ನಾವು ಮಾತಾಡ್ಸ್ಲೂ ಇಲ್ಲ. ಅವನು ನನ್ನ ಜನ ನನ್ಗೆ ಬಿಟ್ಟು ಕೊಟ್ಲಿ, ನಿನ್ನಂತವ್ರೆ ನಿನ್ನ ಜನ. ನಿಮ್ದು ಇಡೀ ಮನೇಲಿ ನಿಮ್ದು ಆನ್ ದ ಸ್ಪಾಟ್ ನಾಟಕಗಳನ್ನ ನಾನು ನೋಡ್ಕೊಂಡೇ ಬಂದಿರೋದು. ಅಯ್ಯೋ ದೇವರೇ, ಒಂದೇ ರೂಮ್ ಅಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರೋದು. ಪಾಪ ರಕ್ಷಿತಾ ಶೆಟ್ಟಿ ಆ್ಯಕ್ಚುಲಿ ನಿನ್ನೆ ಕೂಡ ಸಿಕ್ಕಾಬಟ್ಟೆ ಫೀಲ್ ಮಾಡಿದ್ರು. ಅವ್ರು ಆ್ಯಕ್ಚುಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ತುಂಬ ಜನಕ್ಕೆ ಒಂದು ವಿಷಯ ಕ್ಲಾರಿಟಿ ಕೊಟ್ಬಿಡ್ತೀನಿ. ನಿನ್ನೆ ತುಂಬ ಜನಕ್ಕೆ ಡೌಟ್ ಇತ್ತು ರಕ್ಷಿತಾ ಶೆಟ್ಟಿ ಹೋಗೋಣ ಅಂತ. ಯಾರಿಗೆ ಆದರೂ ಅನುಮಾನ ಬಂದೇ ಬರುತ್ತೆ ಗುರು. ಯಾಕಂದರೆ ಗಿಲ್ಲಿಗೆ ಬಿಟ್ಟರೆ ಜಾಸ್ತಿ ವಿಷುವಲ್ ಬರೋವಂಥದ್ದು ಮತ್ತು ಸೌಂಡು ಕ್ರೇಜ್ ನೋಡಿದಾಗ ಅಲ್ಲಿ ಗೊತ್ತಾಗ್ಬಿಡುತ್ತೆ ಆ ಸೌಂಡ್ ಬಂದಾಗ. ಓಕೆನಾ. ಆಮೇಲೆ ಸ್ಪೀಕರ್ ಕೂಡ ಹಾಗೆ ಇರುತ್ತೆ ಮನೇಲಿ. ಸೊ ಹಾಗಾಗಿ ಇನ್ನೂ ಜಾಸ್ತಿನೇ ಕೇಳಿಸಿರುತ್ತೆ. ಆವಾಗ ಗೊತ್ತಾಗುತ್ತೆ ಓಕೆ ಇವ್ರಿಗೆ ಇನ್ನೂ ಜಾಸ್ತಿ ಸಪೋರ್ಟ್ ಸಿಗ್ತಿದೆ ಅಂತ. ಓಕೆನಾ. ಇದಾದಮೇಲೆ ಒಂದು ವಿಷಯ ಅಬ್ಸರ್ವ್ ಮಾಡ್ಕೋಬೇಕಿರೋದು ಏನಂದರೆ ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಬುದ್ಧಿವಂತರೆ. ಧ್ರುವಂತ ಹೋಗ್ತಾರೆ ಅಂದರೆ ಎಲ್ಲರೂ ಕೂಡ ನಂಬ್ಕೋತಾರೆ. ಆದರೆ ರಕ್ಷಿತಾ ಶೆಟ್ಟಿ ಅಂದಾಗ ಇಲ್ಲಿ ಏನೋ ಟ್ವಿಸ್ಟ್ ಇದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿರುತ್ತೆ. ಅದಕ್ಕೆ ತುಂಬ ಜನ ಅಷ್ಟು ಫೀಲು ಕೂಡ ಆಗಿರಲಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ವರೆಗೂ ಎಷ್ಟೋ ಜನ ಫೀಲೇ ಆಗಿರಲಿಲ್ಲ. ಏನೋ ಒಂದಿರುತ್ತೆ. ಆಮೇಲೆ ಹೋದ್ಮೇಲೂ ಕೂಡ ತುಂಬ ಜನ ಅಂದ್ಕೊಂಡಿದ್ದಂಥದ್ದು ಮತ್ತೆ ಬರ್ತಾರೆ, ಇಲ್ಲಿ ಏನೋ ಪಕ್ಕ ಟ್ವಿಸ್ಟ್ ಇದೆ ಅಂತ. ಯಾಕಂದರೆ ಬುದ್ಧಿವಂತರು ಸೈಲೆಂಟಾಗಿ ಅವ್ರು ರಿಟರ್ನ್ ಬರ್ತಾರೆ ಅನ್ನೋ ಒಂದು ಥಾಟಲ್ಲಿ ಇರ್ತಾರೆ. ಓಕೆನಾ. ಬಟ್ ಏನಂದರೆ ಎಮೋಷನ್ಗೆ ತುಂಬ ಕನೆಕ್ಟ್ ಯಾರಿರ್ತಾರೋ ಅವ್ರಿಗೆ ಮಾತ್ರ ಜಾಸ್ತಿ ಫೀಲ್ ಆಗುತ್ತೆ. ಇನ್ನು ಮಿಕ್ದವ್ರಿಗೆ ಇಲ್ಲಿ ಏನೋ ಟ್ವಿಸ್ಟ್ ಇದೆ ಅನ್ನೋ ರೀತಿ ಕೂಡ ತಲಿದ್ದೇ ಇರುತ್ತೆ. ನೆನ್ನೆ ನೀವು ಮಾತುಗಳನ್ನ ನೋಡ್ತಿರ್ಬೇಕಾದ್ರೆ ಆಡ್ತಿರ್ಬೇಕಾದ್ರೆ ಅದು ಕ್ಲಿಯರಾಗಿ ಗೊತ್ತಾಗ್ತಿದ್ದು. ಬಟ್ ಒಂದು ಸತ್ಯ ಏನು ಗೊತ್ತಾಗ ಆ್ಯಕ್ಚುಲಿ ನನಗೆ ಮೊದಲೇ ಸೀಕ್ರೆಟ್ ರೂಮು ಮತ್ತು ಇದು ಪ್ರ್ಯಾಂಕ್ ಎಲಿಮಿನೇಷನ್ ಆಗಿರುತ್ತೆ ಅನ್ನೋದು ಗೊತ್ತಿತ್ತು. ಓಕೆನಾ. ಆದರೂ ಕೂಡ ಆ ಫೀಲ್ ಇದೆಯಲ್ಲ, ಹೋಗ್ಬೇಕಾರೆ ಆ ಮಾತಿದೆಯಲ್ಲ ರಕ್ಷಿತಾ ಶೆಟ್ಟಿಯವರು, ನಾನು ಮತ್ತೆ ಬರೋಕ್ಕಾಗಲ್ಲ, ನಾನು ಹೋಗ್ತಾಯಿದ್ದೀನಿ ಅನ್ನೋ ರೀತಿ. ಸೊ ಅದಕ್ಕೆ ಕೇಳಿದಾಗ ನಿಜವಾಗ್ಲೂ ಫೀಲ್ ಆಯಿತು. ಪಾಪ ಗುರು ಅಂತ ಅನ್ನೋ ಫೀಲ್ ಆಯಿತು. ಬಟ್ ಧ್ರುವಂತಂತೂ ಆರಾಮಾಗಿ ಹೊಟ್ಟೋಗ್ತಾರೆ. ಬಿಕಾಸ್ ಅವ್ರು ಕಾಯ್ತಾಯಿದ್ರು. ಆದರೂ ಕೂಡ ಅವ್ರಿಗೆ ಬೇಜಾರಿತ್ತು, ಕೋಪ ಕೂಡ ಇತ್ತು ಅಂತ ಅನಿಸಿತ್ತು. ಅವ್ರು ಅಷ್ಟೊಂದು ಕನೆಕ್ಟ್ ಆಗಿ ಕೂಡ ಯಾರ ಜೊತೆ ಇರಲಿಲ್ಲ ಜಾಸ್ತಿ ಅಂತ ಹೇಳ್ಬೋದು. ಬಟ್ ರಕ್ಷಿತಾ ಶೆಟ್ಟಿ ನೀವು ಅಬ್ಸರ್ವ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲರ ಜೊತೆ ಕೂಡ ತುಂಬ ಒಳ್ಳೆ ಬಾಂಡಿಂಗ್ನ ಇಟ್ಕೊಂಡಿದ್ದರು. ಜೊತೆಗೆ ಯಾರ ಜೊತೆಗೆ ಜಾಸ್ತಿ ಕ್ಲೋಸ್ ಇದ್ದಾರೋ ಅವ್ರ ಜೊತೆ ಅಂತೂ ಸಿಕ್ಕಾಬಟ್ಟೆ. ಆ್ಯಂಡ್ ಅವರಂತೂ ತುಂಬ ಮಿಸ್ ಮಾಡ್ಕೋತಾರೆ. ಆ್ಯಂಡ್ ನಿಮ್ಗೆಲ್ಲರೂ ಗೊತ್ತಿರುವಾಗ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಕ್ಲಿಯರಾಗಿ ಗೊತ್ತಾಗುತ್ತೆ. ಮಾರ್ನಿಂಗ್ ಅಂತ ಬಂದರೆ ಆ ಡ್ಯಾನ್ಸ್ ಎಲ್ಲ ಸೇರಿ ಆ ಎನರ್ಜಿ ಲೆವೆಲೇ ಬೇರೆ. ಸುದೀಪ್ ಕೂಡ ನೆನ್ನೆ ಅದನ್ನು ಮೆನ್ಷನ್ ಮಾಡ್ತಾರೆ. ಸೊ ಆ ಥರ ಒಂದು ಡಿಫ್ರೆಂಟ್ ವೈಬ್ನ ತೊಗೊಬರ್ತಾರೆ. ಆ್ಯಂಡ್ ಈ ಬಿಗ್ ಬಾಸ್ ಮನೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಜೊತೆಗೆ ಯಾವಾಗ ಕೂಡ ಸೌಂಡ್ ಕೇಳ್ತಾ ಇರುತ್ತೆ. ಆ ನಗು ಆಗ್ಬೋದು, ತರಲೆ ಆಗ್ಬೋದು, ಇವೆಲ್ಲ ಕೂಡ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ಜೊತೆಗೆ ಬೇರೆಯವ್ರನ್ನ ಕೇರ್ ಮಾಡುವಂಥ ರೀತಿಗಳಾಗ್ಬೋದು, ನೀವೇನು ನೋಡಿದ್ದೀರಾ. ಸೊ ಅವ್ರಿಗೆ ಅದು ಬೇಕಾ ಇದು ಬೇಕಾ, ಆಮೇಲೆ ತಮ್ಮ ಹತ್ರ ಇರೋದನ್ನು ಕೂಡ ಕೊಡುವಂಥದ್ದು, ಇವೆಲ್ಲವೂ ಕೂಡ ಜನಕ್ಕೂ ಕೂಡ ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ರಕ್ಷಿತಾ ಶೆಟ್ಟಿಯವರು ಇವಾಗ ಮನೇಲಿ ಇಲ್ಲ ಅಂದರೆ ಖಂಡಿತವಾಗ್ಲೂ ತುಂಬ ಜನಕ್ಕೆ ಫೀಲ್ ಆಗೇ ಆಗುತ್ತೆ. ಯಾಕಂದರೆ ತುಂಬ ಕನೆಕ್ಷನ್ ಇಟ್ಕೊಂಡವರು ಇದ್ದಾರೆ ಈ ಬಿಗ್ ಬಾಸ್ ಮನೇಲಿ. ಸೊ ಅದನ್ನು ಬಿಟ್ಟು ಬೇರೆಯವ್ರಿಗೆಲ್ಲ ಫೀಲ್ ಆಗಬೇಕಂತೇನಿಲ್ಲ. ಯಾಕಂದರೆ ಕನೆಕ್ಷನ್ ಇದ್ದರೆ ಮಾತ್ರ ಫೀಲ್ ಆಗುತ್ತದು. ಹಂಗಿದ್ರೂ ಕೂಡ ಕನೆಕ್ಷನ್ ಇಲ್ಲಾಂದ್ರೂ ಕೂಡ ಫೀಲ್ ಮಾಡ್ಕೊಳ್ಳೋ ರೀತಿ ನಾಟಕ ಮಾಡಿದ್ರು ಅಂದರೆ ಕೆಲವೊಂದು ಸಲ ಅನ್ಸ್ಬಿಡುತ್ತೆ ಅದು ನಾಟಕನೂ ಇರ್ಬೋದೇನೋ ಅಂತ. ಬಟ್ ಎಲ್ಲ ಕೂಡ ನಾಟಕ ಅಂತ ನೋಡೋಕ್ಕಾಗಲ್ಲ. ಯಾರೊಬ್ಬರು ಹೋದಾಗ ಫೀಲ್ ಕೂಡ ಆಗ್ಬೋದು. ಅದು ನೋಡೋಣ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಹೆಂಗೆ ತಗೋತಾರೆ ಕೂಡ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಲ್ಲಿ ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ಇವರಿಬ್ಬರನ್ನ ಕಳಿಸಿರುವಂಥ ರೀತಿ ಇದೆಯಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ನಾನು ಎಕ್ಸ್ಪ್ಲೇನ್ ಮಾಡಿದೆ ಯಾಕೇನು ಕತೆ ಅಂತ. ನೋಡಿ ಅದೇ ಇಲ್ಲೂ ವರ್ಕ್ ಆಗ್ತಿರೋಂಥದ್ದು. ಆ್ಯಂಡ್ ಇವರಿಬ್ಬರ ಮಧ್ಯದಲ್ಲಿ ತುಂಬ ವಿಷಯಗಳು ನಡೆದಿದೆ, ಒಂದು ಎರಡಲ್ಲ. ಸೊ ಇವಾಗ ರಕ್ಷಿತಾ ಶೆಟ್ಟಿ ಏನೇ ಮಾತಾಡಿದ್ರು ಕೂಡ ಧ್ರುವಂತ್ ಕಡೆಯಿಂದ ಒಂದಿಷ್ಟು ರಿಯಾಕ್ಷನ್ಗಳಿರುತ್ತೆ. ಅಲ್ಲೇನೋ ನಡೀತಿದ್ದ ಕನ್ವೆನ್ಷನ್ ಅಂದರೆ ಇಲ್ಲಿ ಧ್ರುವಂತ್ ಏನೋ ತಂದಿಡೋಕೆ ನೋಡ್ತಾ ಇರ್ತಾರೆ, ಅಥವಾ ಅದಕ್ಕೆ ಬೇರೆ ಥರ ಏನೋ ಮಾತಾಡ್ತಾರೆ. ಆ್ಯಂಡ್ ಧ್ರುವಂತ್ ಅವರು ತಮ್ಮ ಆಟನ ಶುರು ಮಾಡ್ಬೋದು. ಆ್ಯಂಡ್ ಜೊತೆಗೆ ಇಲ್ಲಿ ಧ್ರುವಂತ್ ಅಲ್ಲಿ ಕೂತ್ಕೊಂಡು ಎಲ್ಲರ ಆಟಗಳನ್ನ ನೋಡಿಬಿಟ್ಟು ಬಂದಾಗ ಅವ್ರವ್ರಿಗೆ ಹಾಕ್ಕೊಡ್ಬೋದು. ರಕ್ಷಿತಾ ಶೆಟ್ಟಿ ಆದರೆ ಹಾಕೊಡೋಕೆ ಹೋಗಲ್ಲ. ಆದರೆ ರಕ್ಷಿತಾ ಶೆಟ್ಟಿಯವರು ಇಲ್ಲಿ ನೋಡಿ ಯಾವ ಥರ ಬದಲಾವಣೆ ಆಗ್ತಾರೆ ಅನ್ನೋದನ್ನ ಮಾತ್ರ ನಾನು ನೋಡ್ತಾ ಇದ್ದೀನಿ. ಯಾಕಂದರೆ ರಕ್ಷಿತಾ ಶೆಟ್ಟಿಯವ್ರ ಬಗ್ಗೆ ಕೂಡ ತುಂಬ ಜನ ಮಾತಾಡ್ತಾರೆ, ಎಲ್ಲರೂ ಕೂಡ ಮಾತಾಡ್ತಾರೆ. ಓಕೆನಾ. ಸೊ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಯಾರು ಯಾವ ಥರ ಮಾತಾಡ್ತಾರೆ ಅನ್ನೋದು ಕೂಡ ರಕ್ಷಿತಾ ಶೆಟ್ಟಿ ನೋಡ್ತಾರೆ. ಸೊ ಆ ಮಾತುಗಳು ಇವರು ಯಾವ ಥರ ತಗೋತಾರೆ, ಅದು ಯಾವ ಥರ ಎಫೆಕ್ಟ್ ಆಗುತ್ತೆ, ಅದಕ್ಕೆ ಇವರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ, ಇದೆಲ್ಲವೂ ಕೂಡ ಮುಂದಿನ ದಿನಗಳ ಡಿಪೆಂಡ್ ಆಗುತ್ತೆ. ಜನಗಳ ಆಡಿಯನ್ಸ್ ಯಾವ ಥರ ನೋಡ್ತಾ ಅಂತ ಕಾದು ನೋಡ್ಬೇಕು ನಾನಂತೂ. ಯಾಕಂದರೆ ವಿಷಯಗಳು ನಾವು ಅಂದ್ಕೊಂಡಂಗೆ ಹೋಗುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ. ಹೆಂಗೆ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಹಾಗಾಗಿ ಆ್ಯಂಡ್ ಜೊತೆಗೆ ಇಲ್ಲಿ ನೀವು ಪ್ರತಿ ಸೀಸನ್ ನೋಡ್ಕೊ ಬಂದರೆ ನಾವೆಲ್ಲೋ ಮಿಸ್ ಮಾಡ್ಕೋತಿದ್ವಿ. ಈ ಸೀಕ್ರೆಟ್ ರೂಮ್ ಇಲ್ಲ ಅಂದ್ಕೊಂಡು. ಓಕೆನಾ. ಫೀಲ್ ಆಗ್ತಾಯಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ. ಬಟ್ ಈ ಸಲ ಸೀಕ್ರೆಟ್ ರೂಮ್ನ ತೊಗೊಂಡಿದ್ದಾರೆ. ನಾನು ನೆನ್ನೆ ಅಂದ್ಕೊಂಡೆ ಪಕ್ಕ ಸೀಕ್ರೆಟ್ ರೂಮ್ ಎಲ್ಲ ಇರಲ್ಲ ಅಂತ ಅನ್ಸುತ್ತೆ. ಇದೇನೋ ಬೇರೆ ಫೇಕ್ ಅಪ್ಡೇಟ್ ಇರ್ಬೋದು. ಕಳಿಸ್ಬಿಟ್ಟು ಆಚೆಗೆ ತಿರ್ಗಿ ಕರ್ಕೊಬರ್ಬೋದೇನೋ ಅಂತ ಅಂದ್ಕೊಂಡೆ. ಯಾಕಂದ್ರೆ ಆಲ್ರೆಡಿ 70-80 ದಿನ ಹತ್ರ ಹೋಗ್ತಾ ಇದ್ದೀವಿ. ಈ ಟೈಮಲ್ಲಿ ಸೀಕ್ರೆಟ್ ರೂಮ್ ಹೇಗೆ ಗುರು ಅನ್ನೋ ಫೀಲ್ ನನಗಂತಿತ್ತು. ಸೊ ಇವಾಗ ನೆನ್ನೆ ಕರ್ಕೊಂಡು ಹೋಗಿದ್ದು ನೋಡಿದಾಗ ಓಕೆ ಫಿಕ್ಸ್ ಗುರು ಇದು ಸೀಕ್ರೆಟ್ ರೂಮು ಸಕ್ಕತ್ತಾಗಿರುತ್ತೆ ಅಂತ ಅನಿಸ್ತು.
ಬಟ್ ಇವರಿಬ್ಬರ ಜಾಗದಲ್ಲಿ ಇನ್ಯಾರು ಇರಬೇಕಾಗಿತ್ತು ಅಂತ ನಿಮ್ಮ ಅನಿಸಿಕೆ ಇದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಜೊತೆಗೆ ಈ ಪ್ರೊಮೋ ಕೂಡ ಒಂದಿಷ್ಟು ವಿಷಯಗಳಿದೆ, ಆ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಈಗ ಸೀಕ್ರೆಟ್ ರೂಮಲ್ಲಿ ಚೆನ್ನಾಗಿದೆ ಆ್ಯಕ್ಚುಲಿ. ಎರಡು ಇದೆಲ್ಲ ಹಾಕಿದ್ದಾರೆ, ಸೋಫಾ ಇದೆ, ಆಮೇಲೆ ಮಂಚ ಇದೆ ನೆಮ್ಮದಿಯಾಗಿ, ಆಮೇಲೆ ತಿನ್ನೋಕ್ಕಾಗ್ಬೋದು, ಕ್ಯಾಮ್ರಾ, ರೂಮ್ ಸೆಟಪ್ ಎಲ್ಲ ಸಕ್ಕತ್ತಾಗಿ ಅಂತ ಹೇಳ್ಬೋದು. ಬಿಗ್ ಬಾಸ್ ಸಕ್ಕತ್ತಾಗಿ ರೆಡಿ ಮಾಡಿದ್ದಾರೆ, ಏನೂ ಕೊರತೆ ಅಂತೂ ಇಲ್ಲ. ಆ್ಯಕ್ಚುಲಿ ಒಂದು ರೀತಿ ಹೇಳ್ಬೇಕಾದ್ರೆ ಇಬ್ಬರು ಲಕ್ಕಿ ಅಂತಲೇ ಹೇಳಬೇಕು. ಈ ಥರ ಎಲ್ಲ ಒಂದು ಡಿಫ್ರೆಂಟಾಗಿ ಕಾಣಿಸ್ಕೋಬೇಕು ಅಂದಾಗ ಕಷ್ಟ. ಇವಾಗ ಕ್ಯಾಮ್ರಾಗಳನ್ನ ತುಂಬ ಚೆನ್ನಾಗಿ ಮೇನ್ ಫೋಕಸ್ ಮಾಡಿರುತ್ತೆ ಸೀಕ್ರೆಟ್ ರೂಮಲ್ಲಿ ಇರೋದ್ರಿಂದ, ಮತ್ತು ಅವರ ಒಂದು ಗ್ರಾಫ್ಗೆ ಹೆಲ್ಪ್ ಕೂಡ ಆಗುತ್ತೆ ಇದು. ಓಕೆನಾ, ಈಗ ನನ್ನ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಎಲ್ಲ ಇಲ್ಲಿ ಗೊತ್ತಾಗುತ್ತೆ. ನಮ್ಮ ಧ್ರುವಂತಂತೂ ಕಡಿಮೆ ಇಲ್ಲ ಗುರು, ನಿಜ ಹೇಳ್ತೀನಲ್ಲ. ಆ ವ್ಯಕ್ತಿ ಹೆಂಗೆ ಮಾಡ್ತಿದ್ದಾರೆ ನೋಡಿ. ಇವಾಗ ಕ್ಲಿಯರಾಗಿ ಹೇಳ್ತಿದ್ದಾರೆ, ಇಲ್ಲಿ ಕುತ್ಕೊಂಡು ಮೇ ಬಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಅರ್ಥ ಕೂಡ ಆಗದೇ ಇರ್ಬೋದು, ಇದೇನು ಈ ಥರ ಇದೆಲ್ಲ, ಇದೇನು ಕತೆ ಅನ್ನೋ ರೀತಿ. ಸೊ ಅದಕ್ಕೋಸ್ಕರನೇ ಇಲ್ಲಿ ಧ್ರುವಂತ ಹೇಳ್ತಿರೋದು, ಇಲ್ಲಿ ಕುತ್ಕೊಂಡು ನಾವೆಲ್ಲರ ಮಾತನ್ನು ಕೇಳಿಸ್ಕೋಬೋದು. ಆಮೇಲೆ ಕಿವಿ ಕೊಟ್ಟಿದ್ದಾರೆ, ಆ್ಯಂಡ್ ಅವ್ರ ಕಡೆ ಕ್ಯಾಮ್ರಾ ಫೋಕಸ್ ಮಾಡಿದಾಗ ಅವರಿಬ್ಬರು ಏನು ಅಂದರೆ ಅಲ್ಲಿರುವಂಥ ಜನಗಳು ಏನೇನು ಮಾತಾಡ್ತಾರೆ ಇವ್ರ ಬಗ್ಗೆ ಅದೆಲ್ಲವೂ ಕೂಡ ಬರ್ತಾ ಇರುತ್ತೆ, ಕೇಳಿಸ್ತಾ ಇರುತ್ತೆ. ಸೊ ಇದನ್ನು ಕೇಳಿಸ್ಕೊತಿರ್ಬೇಕಾದ್ರೆ ಯಾವ ಥರ ಎಲ್ಲ ಫೀಲ್ ಆಗ್ಬೋದು ಇವ್ರಿಗೆ, ಆ್ಯಂಡ್ ಇವ್ರು ಆಚೆ ಬಂದಾಗ ಅದು ಯಾವ ಥರ ಇರ್ಬೋದು, ಯಪ್ಪ ಕ್ರೇಜಿ ಆಗಿರುತ್ತೆ ಅದು. ಅವಳದ್ದು ಒಂದೇ ಪ್ರಾಬ್ಲಮ್, ಅವಳು ತುಂಬಾ ಕನ್ಫ್ಯೂಸ್ಡ್ ಆಗಿರ್ತಿದ್ಲು. ಆ್ಯಕ್ಚುಲಿ ತುಂಬ ಸಲ ಅದಾಗಿದೆ ಅಂತಲೇ ಹೇಳ್ಬೋದು. ಚೈತ್ರ ಅವ್ರು ಹೇಳಿದ್ರು ಕೂಡ ಅರ್ಥ ಇದೆ. ಯಾಕಪ್ಪ ಅಂದರೆ ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕನ್ನಡನ ಅರ್ಥ ಮಾಡ್ಕೊಳ್ಳೋ ಸ್ವಲ್ಪ ಕಷ್ಟ. ಸೊ ಒಬ್ರು ಯಾರೋ ಏನೋ ಒಂದು ವರ್ಡ್ಗಳನ್ನ ಯೂಸ್ ಮಾಡಿದ್ದಾರೆ ಅಂದರೆ ಅವ್ರು ಅರ್ಥ ಮಾಡ್ಕೊಳ್ಳೋದು ತಪ್ಪಾಗ್ಬಿಟ್ಟಾಗ ತುಂಬ ಎಷ್ಟು ಕನ್ಫ್ಯೂಷನ್ ಆಗಿ ಹೋಗ್ತಾ ಇರುತ್ತೆ. ಯಾಕಂದರೆ ಇವ್ರು ಹೇಳಿರೋದು ಒಂದು, ಅವ್ರು ಅರ್ಥ ಮಾಡ್ಕೊಳ್ಳೋದೊಂದು. ಸೊ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೆನ್ನೆ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಪಾಪ ಅಂತ ಕೊಟ್ಬಿಟ್ಟು ಬರ್ತಾರೆ ಧನುಷ್ ಅವ್ರಿಗೆ. ನನಗೆ ಆ್ಯಕ್ಚುಲಿ ಸಿಕ್ಕೊಂಡು ನಗು ಬಂತದು. ಸೊ ಅದು ಪಾಪದ ಕೊಡ ಅಂತ ಇರುತ್ತೆ. ಸೊ ಅದು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಈ ಥರ ನೋಡಿದಾಗ ಎಷ್ಟೋ ವಿಷಯಗಳೆಲ್ಲ ಆಗ್ಬೋದಲ್ಲ. ಸೊ ಆ ಕನ್ಫ್ಯೂಷನಿಂದ ಏನಾಗುತ್ತೆ ಅಂದರೆ ಇವ್ರು ಕೆಟ್ಟವ್ರು ಆಗ್ಬೋದು, ಅಥವಾ ಇವ್ರಿಗೂ ಸಿಚುವೇಶನ್ ರಾಂಗಾಗಿ ತಗೊಂಡು ಹೋಗ್ಬೋದು. ಸೊ ಇದ್ರ ಬಗ್ಗೆ ಮಾತಾಡೋ ರೀತಿ ಇದೆ ನೋಡ್ರಿ. ಅವ್ಳು ಹೋಗೋವಾಗ ಮನೆಯಿಂದ ಪ್ರತಿಯೊಬ್ಬರ ಕಣ್ಣಲ್ಲಿ ನೀರಿತ್ತು ನೋಡ್ರಿ. ಆ್ಯಂಡ್ ಇಲ್ಲಿ ರಜತ್ ಹೇಳ್ತಿರೋದು, ಇವ್ರು ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಕಣ್ಣಲ್ಲೂ ಕೂಡ ಕಣ್ಣೀರಿತ್ತು ಅಂತ ಹೇಳ್ತಿದ್ದಾರೆ. ಇದು ಅರ್ಥ ಏನು ಗೈಸ್? ಈಗ ನಿನ್ನೆಯಿಂದ ಒಂದಿಷ್ಟು ಕಥೆಗಳು ನಡೀತಿದೆ. ಸೊ ಅದಕ್ಕೂ ಇದಕ್ಕೂ ಎಷ್ಟು ಸರಿ ಅಂತ ಅನಿಸುತ್ತೆ ನೀವೇ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ಹೆಂಗೆ ಗೊತ್ತಾ, ಫೀಲ್ ಅಂತೂ ತುಂಬ ಜನ ಮಾಡ್ಕೊಳ್ತಾರೆ. ಕಣ್ಣೀರೇ ಹಾಕಬೇಕು ಅಂತ ಏನಿಲ್ಲ, ಕಣ್ಣ ನೀರು ತುಂಬಿಕೊಳ್ಳೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಆ ಕಣ್ಣುಗಳು ನೋಡಬೇಕಾಗುತ್ತೆ. ಬಟ್ ಬೇರೆ ಸಿಚುವೇಷನ್ಗಳನ್ನ ಒಂದು ಲಿಂಕ್ ಮಾಡೋದು ಎಷ್ಟು ಮಟ್ಟ ಸರಿ ಅನ್ನೋದು ಕೂಡ ಬರುತ್ತೆ. ಎಪಿಸೋಡ್ ಒಳಗೆ ಅದು ಡೀಟಾಗಿ ಮಾತಾಡೋಣ, ಓಕೆನಾ? ಅವನ ಬಗ್ಗೆ ನಾವು ಮಾತಾಡ್ಸ್ಲೂ ಇಲ್ಲ ಅವನ್ನ. ಆ್ಯಂಡ್ ಇಲ್ಲಿ ರಜತ್ ಅವರು ಏನು ಮಾತಾಡ್ತಿದ್ದಾರೆ, ಈ ಮಾತುಗಳನ್ನ ಕೇಳಿ ಕಣ್ಣೀರು ಆಗ್ತಿರೋದು ಯಾರಪ್ಪ ಅಂದರೆ ರಕ್ಷಿತಾ ಶೆಟ್ಟಿ. ಫೀಲ್ ಆಗೇ ಆಗುತ್ತೆ ಇವರು, ನಮ್ಮವರು ಅನ್ನೋದು ಬಂದೇ ಬರುತ್ತೆ. ಇಷ್ಟೆಲ್ಲ ಮಿಸ್ ಮಾಡ್ಕೋತಿದ್ದಾರೆ, ನನಗೋಸ್ಕರ ಎಷ್ಟು ಕೇರ್ ಮಾಡ್ತಾರೆ ಅನ್ನೋ ರೀತಿ ಬರುತ್ತೆ ಅಲ್ವಾ. ಅದರಿಂದ ಕಣ್ಣೀರು ಆಗ್ತಿದ್ದಾರೆ ರಕ್ಷಿತಾ ಶೆಟ್ಟಿ ಅವರು. ಆ್ಯಂಡ್ ಈ ಕಡೆ ಧ್ರುವಂತ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದೇ ಬರುತ್ತೆ. ಬಿಕಾಸ್ ಅಲ್ಲಿ ಮಾತುಗಳನ್ನ ಕೇಳಿದ್ರೆ ನಿಮಗೆ ಹಾಗೇ ಅಲ್ವಾ ಅನ್ಸೋದು. ಅದರಿಂದ ನನ್ನ ಜನ ನನಗೆ ಬಿಟ್ಕೊಟ್ಲಿಲ್ಲ. ಸೊ ನನ್ನ ಜನ ನನ್ನನ್ನು ಬಿಟ್ಟು ಕೊಡಲಿಲ್ಲ ಅಂತ ಹೇಳ್ತಾರೆ. ಬಿಟ್ಕೊಡಲ್ಲ ಅದಂತೂ ಪಕ್ಕ. ಬಟ್ ಏನಪ್ಪ ಅಂದರೆ ಇಲ್ಲಿ ಗಿಲ್ಲಿಯವ್ರನ್ನೇ ಫೀಲ್ ಮಾಡಿದ್ದು, ರಘುವಣ್ಣ ಫೀಲ್ ಮಾಡಿದ್ದು, ಮಾಳವಣ್ಣ ಫೀಲ್ ಮಾಡಿದ್ದು ನೋಡಿದ್ವಿ. ಸಿಕ್ಕಾಪಟ್ಟೆ ಕನೆಕ್ಷನ್ ಇದೆ ಅನ್ನೋದು ಗೊತ್ತಾಗ್ತಿದೆ. ಸಾರಿ, ನಿಂದು ಇಡೀ ಮನೇಲಿ ನಿಮ್ದು ಆನ್ ದ ಸ್ಪಾಟ್ ನಾಟಕಗಳನ್ನ ನಾನು ನೋಡ್ಕೊಂಡೇ ಬಂದಿರೋದು. ಅಯ್ಯೋ, ಅಲ್ಲ ಇದೇನಾಯಿತು ಅಂತ ಧ್ರುವಂತಕ್ಕೆ ಸಡನ್ನಾಗಿ ಈ ಥರ ಚೇಂಜ್ಗಳು ನಾರ್ಮಲಾಗಿದ್ದರು, ಪಟ್ಟಂತ ಇದು ಈ ಥರ ಬದಲಾವಣೆ ಏನಕ್ಕೆ ಗೈಸ್? ಯಪ್ಪ ತುಂಬ ಕಷ್ಟ ಅವರು ಈ ಥರ ಆಗ್ಬಿಟ್ರೆ ಧ್ರುವಂತವರು. ಒಂದೇ ರೂಮಲ್ಲಿ ನಿಮ್ಮ ಜೊತೆಗೆ ಹೇಗೆ ಇರೋದು? ಬಿಗ್ ಬಾಸ್ ಇಂದು ರಾತ್ರಿ 9. ಗಾಡ್ಲೆ ಸಿಕ್ಕಾಬಟ್ಟೆ ಆರ್ಗ್ಯುಮೆಂಟ್ಗಳು ನಡೀತಾ ಇದೆ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ್ ಮಧ್ಯ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಒಳ್ಳೆ ಕಾಂಬಿನೇಷನ್ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಯಾವ ಥರ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕು. ಇಲ್ಲಿ ಮೆಂಟಲ್ ಸ್ಪೇಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇರೋದು ಇಬ್ಬರೇ. ಸೊ ಈ ಇಬ್ಬರಲ್ಲಿ ಒಬ್ಬರ ಜೊತೆ ಮಾತಾಡಲೇಬೇಕು. ಆ್ಯಂಡ್ ಅವ್ರೇನು ಮಾತಾಡ್ತಾರೆ ಅಂದಮೇಲೆ ಡಿಪೆಂಡ್ ಆಗ್ತಿರುತ್ತೆ ವಿಷಯಗಳು. ಬೋರಿಂಗ್ ಕೂಡ ಆಗ್ತಿರುತ್ತೆ. ಬಟ್ ಎಷ್ಟೋ ವಿಷಯಗಳು ಇಲ್ಲಿ ಕ್ರಿಯೇಟ್ ಆಗ್ಬೋದು ಅಂತ ಅನಿಸಿದೆ. ಜಗಳ ಎಲ್ಲ ಆಗಲ್ಲ ಅಂತ ಅನ್ಕೋತೀನಿ. ಆಗಿಬಿಟ್ರೆ ಏನು ಮಾಡ್ತೀರಾ ಗೈಸ್? ಬಟ್ ಏನಪ್ಪ ಅಂದರೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಇವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಅಂತ ಕಾದು ನೋಡಬೇಕು. ನೋಡುವ ಎಷ್ಟು ದಿನ ಏನು ಕತೆ ಅಂತ ಗೊತ್ತಿಲ್ಲ. ಬಟ್ ತುಂಬ ದಿನ ಇರಲ್ಲ ಅಂತ ನಂಗೆ ಅನಿಸುತ್ತೆ. ಒಂದು 3-4 ದಿನ ಇರ್ಬೋದೇನೋ, ಅಟ್ಲೀಸ್ಟ್ ಒಂದು 3 days ಅಂತ ಅನಿಸಿದೆ. ನೋಡೋಣ ಅದೇನು ಮಾಡ್ತಾರೆ. ಒಂದು ವಾರ ನನ್ನ ಪ್ರಕಾರ ಇರ್ಬೋದು ಅಂತ ಅನಿಸುತ್ತೆ. ಬಟ್ ಆ ಥರ ಮಾಡಿದ್ರೆ ಸರಿನಾ ಅನ್ನೋ ಪಾಯಿಂಟ್ ಕೂಡ ಬರುತ್ತೆ. ನೋಡುವ ಏನೇನು ಮಾಡ್ತಾರೆ, ಏನು ಕತೆ ನಮ್ಮ ಬಿಗ್ ಬಾಸ್ ಅಂತ. ಒಟ್ಟಲ್ಲಿ ಚೆನ್ನಾಗಿ ಮಾಡಿದಾರಪ್ಪ, ಇಷ್ಟ ಆಯಿತು ಆ್ಯಕ್ಚುಲಿ ಸೀಕ್ರೆಟ್ ರೂಮ್ ಇದು ಕಾನ್ಸೆಪ್ಟು. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.